ಇಂಥ ಜಗತ್ತಿನಲ್ಲಿ ಕಣ್ಣು ಇಲ್ಲದೇ ಇದ್ದರೆ, ಅಕಸ್ಮಾತ್ ಕಿವಿ ಇಲ್ಲದೇ ಇದ್ದರೆ, ಎರಡು ಕೈಗಳೇ ಇಲ್ಲದೇ ಇದ್ದರೆ ಹೇಳಿ ಜಗತ್ತೇನಾಗ್ತಿತ್ತು? ಜೀವನ ಏನಾಗ್ತಿತ್ತು? ಜೀವನ ಶೂನ್ಯವಾಗ್ತಿತ್ತು, ಕತ್ತಲೆಯಾಗ್ತಿತ್ತು, ಬರಿದಾಗ್ತಿತ್ತು. ಇದನ್ನೆಲ್ಲ ಬದುಕನ್ನು ಶ್ರೀಮಂತ ಮಾಡುವ ಎಲ್ಲ ಸಲಕರಣೆಗಳನ್ನು ನಿಸರ್ಗ ದೇವತೆ ನಮಗೆ ಕೊಟ್ಟು, ಹೋಗು ಜಗತ್ತಿಗೆ ಹೋಗು, ನನ್ನ ಸುಂದರವಾದ ಜಗತ್ತನ್ನು ನೋಡು, ನಾನು ಏನು ಮಾಡಿದ್ದೇನೆ, ನಾನು ಏನು ಮಾಡ್ತಾ ಇದ್ದೇನೆ ವಿಶ್ವದಲ್ಲಿ, ಇದನ್ನು ನೋಡಿ ಸಂತೋಷ ಪಡು ಅಂತ ಕಳಿಸಿದ್ದು. ಅದನ್ನು ಅವರು ಹೇಳ್ತಾರೆ, ಇಟ್ ವಾಸ್ ಮೈ ಪಾರ್ಟ್ at this festival to play upon my instrument. ಎಷ್ಟು ಛಲೋ ಮಾತು ಹೇಳಿ. ದೇವನೇ, ಇದೊಂದು ವಾದ್ಯ, ಶರೀರ ಏನು ನೀ ಕೊಟ್ಟಿದೆಯಲ್ಲ ಇದೊಂದು ವಾದ್ಯ, ಇದು ವೀಣೆ, ಇದು ವೀಣೆ, ಇದು ಕೊಳಲ. ಏನಿರ್ತದ ಹೇಳಿ ಕೊಳಲದಾಗ? ಖಾಲೆ ಖಾಲೆ. ಯಾರಿಗೆ? ಗೊತ್ತಿಲ್ಲದವರಿಗೆ. ಆದರೆ ಅದರಲ್ಲಿ ಎಷ್ಟು ರಾಗಗಳು ತುಂಬ್ಯಾವ, ಎಷ್ಟು ಮಧುರ ಧ್ವನಿಗಳು ತುಂಬ್ಯಾವ. ಹಂಗೆ ಗೊತ್ತಿಲ್ಲದೆ ಇದ್ರೆ ಬದುಕ ನಿರರ್ಥಕ. ಗೊತ್ತಾಯಿತು ಅಂದರೆ ಇದರಲ್ಲಿಯೇ ಮಧುರ ಗೀತಗಳು. ಅದಕ್ಕೆ ಅವ್ರು ಹೇಳಿದ್ರು, ದೇವನೇ ನನಗೊಂದು ಈ ವಾದ್ಯವನ್ನು ಕೊಟ್ಟು ಕಳಿಸಿದೆಯಲ್ಲ, ಇಟ್ ವಾಸ್ ಮೈ ಪಾರ್ಟ್ ಆಟ್ ದಿಸ್ ಫೆಸ್ಟಿವಲ್ ಟು ಪ್ಲೇ ಅಪಾನ್ ಮೈ ಇನ್ಸ್ಟ್ರೂಮೆಂಟ್. ಇದೇ ಸುಂದರವಾದ ವಾದ್ಯ, ಇದೇ ದೇಹ, ಇದು ಸುಂದರವಾದ ವಾದ್ಯ. ಇದನ್ನು ನಾನು ಏನು ಮಾಡಿದೆ ಭಗವಂತನೇ? ನೀನು ಕೊಟ್ಟ ಕಳಿಸಿದೆಯಲ್ಲ ನಿನ್ನ ಜಾತ್ರೆ, ನಿನ್ನ ಉತ್ಸವ, ಅದರಾಗ ನಾ ಏನು ಮಾಡಿದೆ? ಈ ಏನು ವಾದ್ಯ ಕಳಿಸಿದ್ದೆ ಇದನ್ನು ಬಾರಿಸಿದೆ. ಹೆಂಗೆ ಬಾರಿಸಿದೆ ಅಂದರೆ, ಇನ್ನಷ್ಟು ನಿನ್ನ ಜಾತ್ರೆಗೆ ಕಳಿ ಬರಬೇಕು ಹಂಗೆ ಬಾರಿಸಿದೆ. ನಿನ್ನ ಜಗತ್ತಿಗೆ ಬೆಲೆ ಬರಬೇಕು ಹಂಗೆ ಬಾರಿಸಿದೆ. ಆತ್ಮವಿಶ್ವಾಸ. ದೇವನೇ, ನಾನು ಮತ್ತೆ ಮತ್ತೆ ಈ ಜಗತ್ತಿಗೆ ಬರಬೇಕು, ಹಂಗೆ ನೀ ಅನ್ನಬೇಕು, ಹಂಗೆ ಬಾರಿಸಿದ್ದೇನೆ. ಇನ್ನೊಮ್ಮೆ ಇವನು ಕಳಿಸಬಾರ್ದು ಅಂತ ಅಂದಿರಬಾರ್ದು, ಹಂಗೆ ಬಾರಿಸಿದ್ದೇನೆ ಹೇಳಿ. ನಮ್ಮನ್ಯಾಕೆ ಕಳಿಸ್ತಾನೆ? ಇಲ್ಲಿ ಬಂದು ಬರೇ ಜಗಳನೆ ಮಾಡೋದಿದ್ದರೆ ನಮ್ಮನ್ನೇ ಯಾಕೆ ಕಳಿಸ್ತಾನೆ? ಹೋಗು ಜಗತ್ತಿಗೆ ಹೋಗುವಂತ ನಮ್ಮನ್ನೇ ಯಾಕೆ ಕಳಿಸ್ತಾನೆ? ಅವಕಾಶ ಇದು. ಒಂದು ಅವಕಾಶ, ಎರಡು ಅವಕಾಶ. ಬಂದ ಬಳಿಕ ನಮ್ಮ ವಾದ್ಯಗಳನ್ನು ನಾವು ಚೆನ್ನಾಗಿ ಬಾರಿಸೋದದ, ಒಳ್ಳೆಯ ಮಧುರ ಹಾಡುಗಳನ್ನು ಹಾಡೋದದ. ಇಂಥ ವಾದ್ಯ ಇದೆ. ಮಾತು ಮಾತು ಅಲ್ಲವೇನು? ಈ ವಾದ್ಯದಿಂದ ಹೊರಡುವ ಮಧುರ ಗೀತ, ಆಲೋಚನೆಗಳು, ಇವೆಲ್ಲ ಮಧುರ ಗೀತಗಳು, ರಾಗಗಳು. ಇದನ್ನು ನಾನು ಹಿಂಗೆ ಬಾರಿಸಿದೆ. ರವೀಂದ್ರನಾಥ್ ಠಾಗೋರ್ ಹೇಳ್ತಾನೆ, ಭಗವಂತನೇ ನೀನು ಮೆಚ್ಚಬೇಕು, ಹಂಗೆ ಬಾರಿಸಿದೆ. ಐ ಹ್ಯಾವ್ ಡನ್ ವಾಟ್ ಐ ಕುಡ್. ನನಗೇನು ಸಾಧ್ಯ ಇತ್ತೋ ಅದನ್ನು ಹಾಗೆ ನಾನು ಅದನ್ನು ಬಾರಿಸಿದ್ದೇನೆ. ಹೇಳು, ನಾನು ಬಾರಿಸಿದ್ದಕ್ಕಾಗಿ ನೀನು ಒಂದು ಕೆಲಸ ಮಾಡಬೇಕು ದೇವನೇ.
ಏನು ಅಂದರೆ ಇಷ್ಟು ಚೆನ್ನಾಗಿ ಬಾರಿಸಿದಾನ ಅಂತ ತಿಳಿದು ನಿನ್ನನ್ನು ನೋಡುವ ಅವಕಾಶ ಕೊಡಬೇಕು ನನಗೆ. ನಿನ್ನ ಜಗತ್ತನ್ನು ನೋಡಿದ್ದೇನೆ, ನಿನ್ನ ಜಗತ್ತನ್ನು ಅನುಭವಿಸಿದ್ದೇನೆ, ನಾನು ಒಂದಿಷ್ಟು ಜಗತ್ತಿನ ಸೌಂದರ್ಯವನ್ನು ಹೆಚ್ಚಿಸಿದ್ದೇನೆ. ನನ್ನ ಕಾರ್ಯಗಳಿಂದ, ನನ್ನ ಮಾತಿನಿಂದ, ನನ್ನ ವಿಚಾರಗಳಿಂದ ಈಗ ನನಗೊಂದು ಅವಕಾಶ ಕೊಡು, ನಿನ್ನನ್ನು ನೋಡಬೇಕಲ್ಲ. Has the time come at last when I may go in and see thy face and offer my silent salutations? ನಾನು ನಿನ್ನ ಹತ್ತಿರ ಬರಬೇಕು, ನಿನ್ನನ್ನು ಒಂದು ಕ್ಷಣ ನೋಡಬೇಕು. ಏನು ಮಾಡಬೇಕು? ಇಷ್ಟೆಲ್ಲ ಅವಕಾಶ ಕೊಟ್ಟಿದೆಯಂತ ಧನ್ಯವಾದ ಹೇಳಕ್ಕೆ ಅವಕಾಶ ಕೊಡು. ಇವರು ಹೆಂಗೆ ಬದುಕ್ಯಾರ, ನಾವು ಹೆಂಗೆ ಬದುಕಿ? ಸುಮ್ಮನೆ ಯೋಚನೆ. ಪ್ರಾಣ ಹೋದರೆ ಹೋಗಲಿ, ಅವನು ಬಿಡುವುದಿಲ್ಲ. ಇದು ನಮ್ಮ ಭಾಷೆ. ಏನಿದೆಲ್ಲ? 1 ಇಂಚ್ ಭೂಮಿಗಾಗಿ, 4 ಕಾಸಿಗಾಗಿ ಬದುಕ ಹೇಳಿ, ಬದುಕ. ಇಂಥ ಅವಕಾಶ ಸಿಕ್ಕಾಗ ಇದನ್ನು ಮಾಡ್ತಾರೆ. ಎಷ್ಟು ಛಲೋ ಮಾತು ಹೇಳಿ. ಇದು ಇನ್ಸ್ಟ್ರೂಮೆಂಟ್, ಇದು ವಾದ್ಯ. ಈ ವಾದ್ಯ ಬಾರ್ಸಕ್ಕೆ ಬರೋದು. ಬರದೇ ಇದ್ರೆ ಅದರಿಂದ ನಾದಗಳೇನು ಹೊರಡ್ತಾವಲ್ಲ, ಅವು ಇಂಪಾಗಿರೋದಿಲ್ಲ. ಅದನ್ನು ತಿರುವಾಕ ಬರಲಿಲ್ಲ. ಏನು? ಆ ತಂತಿಗಳನ್ನು ಎಷ್ಟು ಬಿಗಿ ಮಾಡಬೇಕೋ ಬಿಗಿ ಮಾಡಕ್ಕೆ ಬರಲಿಲ್ಲ. ಹೆಚ್ಚು ಬಿಗಿ ಮಾಡಿ ಹರಿದ, ಇಲ್ವೇ ಕಡಿಮೆ ಬಿಗಿ ಮಾಡಿ ಶಬ್ದನೇ ಹೊರಡಲಿಲ್ಲ. ಹಂಗೆ ಮಾಡಿಕೊಂಡು ಕುಂತವರು ಸರಿಯಾಗಿ ಅದನ್ನು ತಿರುವಿದ್ರೆ ಏನು ಧ್ವನಿ, ಸರಿಯಾಗಿ ಊದಾಕೆ ಬಂದಿದ್ರೆ ಏನು ಕೊಳಲ ನಾದ. ಭಾರತ ದೇಶದಲ್ಲಿ ಕೊಳಲ ಮಾಡಿದಷ್ಟು ಕೆಲಸ ಇನ್ಯಾವ ವಾದ್ಯ ಮಾಡಿಲ್ಲ. ಕೊಳಲ. ದೊಡ್ಡ ದೊಡ್ಡ ವಾದ್ಯಗಳನ್ನು ದೊಡ್ಡವ್ರು ಹಿಡಿದ್ರು, ಕೊಳಲ ದನ ಕಾಯೋರು ಹಿಡಿದ್ರು. ಎಲ್ಲಿ ಹೋದಲ್ಲೆಲ್ಲ ಸಂಗೀತ ಶುರು ಮಾಡಿದರು. ಸಾಮಾನ್ಯರು ಅದರ ಬೆಲೆ ಎಷ್ಟು? ಏನೂ ಅಲ್ಲ. ತಾವೇ ತಗೊಂಡ್ರು, ಒಂದಿಷ್ಟು ತೂತ ತೆಗೆದ್ರು, ರಂಧ್ರ ತೆಗೆದ್ರು, ಶುರು ಮಾಡಿದರು. ಯಾಕೆ? ಹಾಡಕ್ಕೆ ಬರ್ತಿತ್ತು, ಬಾರ್ಸಕ್ಕೆ ಬರ್ತಿತ್ತು. ಗೊತ್ತಿಲ್ಲದವರು ಏನು ಮಾಡಿದಾರೆ, ಎಂಥ ವಾದ್ಯ ಕೊಟ್ಟರ್ರಿ ಏನು? ಅದು ಗೊತ್ತಿತ್ತು ಅಂದರೆ ಬರೀ ಒಂದಿಷ್ಟು ಇಂಥದ್ದೊಂದು ಸುಮ್ಮನೆ ಬೆದರು ಕೊಟ್ಟರು ಸರಿ. ಅದರಿಂದ ಸುಂದರ ಮಧುರ ಧ್ವನಿ ತೆಗಿತಾರೆ. ಹಂಗೆ ಶರೀರ ಇದು ರಾಜ ಶರೀರ ಇರಬೇಕತ್ತು ಎಲ್ಲದ ಬಂಗಾರದ ಕೊಳಲಿರ್ಬೇಕತ್ತು ಎಲ್ಲದ, ಬೆಳ್ಳಿಯ ಕೊಳಲಿರ್ಬೇಕಂತೂ ಎಲ್ಲದ. ಗಲಗ ಸಾಕು ಒಂದಿಷ್ಟು. ಹಂಗೆ ಈ ನಾಡಿನೊಳಗೆ ಹಿಂಗೆ ಹರವಿದರು. ಏನು ಊದಿದರು. ಇಡೀ ಭಾರತ ದೇಶದ ತುಂಬ ಕೆಲ ಕಾಲ ಬರೀ ಕೊಳಲ ನಾದ ಹರವಿತ್ತು. ಇಂಥವ್ರು ಊದ್ದವರು. ರವೀಂದ್ರನಾಥ್ ಟ್ಯಾಗೋರ್ ಅವರು ತಮ್ಮ ವಾದ್ಯ ಬಾರಿಸಿದರು. ಈ ಹುಡುಗರು ಈ ವಾದ್ಯ ಬಾರಿಸಿದರು. ಏನಾಯಿತು? ಕೃಷ್ಣ ಕುಣದ. ಸುಮ್ಮನೆ ಕಲ್ಪನಾ ಮಾಡಿ. ಹೆಂಗೆ ಹುಡುಗರು ಬಾರಿಸಿದರು ಅಂದ್ರೆ ದೊಡ್ಡವರೇ ಕುಣಿದ್ರು, ಹಂಗೆ ಬಾರಿಸಿದರು. ಇದು ಜೀವನ. ಇದೇನದ
ಇದೇನು ಸಲಕರಣೆ ಅದ, ಉಪಕರಣ ಅದ, ಇದನ್ನು ಚೆನ್ನಾಗಿ ಬಳಸೋದದ. ಚೆನ್ನಾಗಿ ಬಳಸಬೇಕಾದ್ರೆ ಇದರ ಮಹತ್ವ ನಮಗೆ ಗೊತ್ತಿರಬೇಕಾಗ್ತದೆ. ಎದರ ಮಹತ್ವ? ಕಣ್ಣಿನ, ಕಿವಿಯ, ಕೈ ಮಹತ್ವ ಗೊತ್ತಿರಬೇಕು. ಕಾಲು, ಮೈ, ತಲೆಯ ಮಹತ್ವ ಗೊತ್ತಿರಬೇಕು. ಇವೇನು ಸಾಮಾನ್ಯ ಅಲ್ಲ. ತಲೆ ಬಂದಿದ್ದು ಬರೇ ಹಿಕ್ಕೊಳ್ಳೋಕ್ಕೇನು ಹೇಳಿ? ಏನು ಬರೇ ಮ್ಯಾಲೆ ಏನರ ಇಟ್ಕೊಳ್ಳೋಕ್ಕೇನು? ತಲೆ ಬಂದಿದ್ದು ತಿಳ್ಕೊಳ್ಳಾಕ, ತಿಳಿದುಕೊಳ್ಳಾಕ. ಕೈ ಬಂದಿದ್ದು ಕೆಲಸ ಮಾಡಾಕ, ಸುಮ್ಮನೆ ಹಿಂಗೆ ಇಡಾಕಲ್ಲ, ಕೆಲಸ ಮಾಡಾಕ. ಏನು ಬೆರಳುಗಳು, ಏನು ಬೆರಳುಗಳು ಹೇಳಿ? ಇವಿಲ್ಲ ಅಂತ ತಿಳ್ಕೊಳ್ಳಿ, ಈ 10 ಬೆರಳ ಇಲ್ಲ, ಏನು ಮಾಡೋರು? ಸುಮ್ಮನೆ ಕಲ್ಪಿಸಿಕೊಳ್ಳಿ. ನಮಗೆ ಮನೆ ಇಲ್ಲ, ನಡೆದಿತ್ತು. ನಮ್ಮ ಹತ್ತಿರ ಬಹಳ ದೊಡ್ಡ ಸಂಪತ್ತಿಲ್ಲ, ನಡೆದಿತ್ತು. ಆದರೆ 10 ಬೆರಳದಾವಲ್ಲ, 10 ಬೆರಳದ. ಅದಕ್ಕೆ ಧನ್ಯವಾದ ಹೇಳಬೇಕು ದೇವನಿಗೆ. ನಾವಂತೀವಿ ಎಲ್ಲದಾನ, ಮತ್ತು ಇಷ್ಟೆಲ್ಲ ಕೊಟ್ಟರು ಸಹಿತ ಗೊತ್ತಿಲ್ಲ ಅಂದ ಬಳಿಕ ಇನ್ನೆಲ್ಲಿ ಸಿಗ್ತದೆ? ಇಷ್ಟೆಲ್ಲ ನಾವು ತಂದಿದ್ದೆ ಏನು? ಇಷ್ಟೆಲ್ಲ ರೂಪ ಮಾಡಿ ಮಾಡಿ ನಿಸರ್ಗ ದೇವತೆ ಕೊಡಲಿಲ್ಲೇನು? ಇಂಥ ಅದ್ಭುತವಾದ ನಿಸರ್ಗ ದೇವತೆ, ಇಂಥ ಅದ್ಭುತವಾದ ಅದರ ಕಾಣಿಕೆ, ಇದನ್ನು ಬಳಸೋದೇ ಜಾಣ್ಮೆ. ಇದೆ ಬಳಸಬೇಕು, ಚೆನ್ನಾಗಿ ಕೆಡಿಸಬಾರದು. ಕೆಲವರು ಇಟ್ಟು ಕೆಡಿಸ್ತೇವೆ, ಕೆಲವರು ಉಪಯೋಗ ಮಾಡಲಿಕ್ಕೆ ಬರಲಾರ್ದೆ ಕೆಡಿಸ್ತೇವೆ, ಸಿಕ್ಕಂತೆ ಬಳಸಿ ಕೆಡಿಸ್ತೇವೆ. ಈ ಎರಡೂ ಎರಡನ್ನೂ ನಿಲ್ಲಿಸೋದೇ ಸಾಧನ. ಇದು ಬಳಸೋದದ, ಚೆನ್ನಾಗಿ ಬಳಸು, ಚೆನ್ನಾಗಿ ಬಳಸು. ಏನಾಗ್ತದೆ ಬಳಸಿದರೆ? ಮಧುರವಾಗ್ತದೆ ಜೀವನ, ಜಗತ್ತು ಮಧುರವಾಗ್ತದೆ. ಹಾಗಬಹುದು. ಇವುಗಳಿಗೆ ಸಲಕರಣೆಗಳು, ಉಪಕರಣಗಳು, ಇನ್ಸ್ಟ್ರೂಮೆಂಟ್ಸ್ ಇವೆಲ್ಲ ಏನು ಶರೀರದ ಇದೊಂದು ಉಪಕರಣ. ಒಳಗೊಂದು ಏನು ಮನಸ್ಸದ ಇದೊಂದು ಉಪಕರಣ. ಇವು ಚೆನ್ನಾಗಿ ಇರಬೇಕು. ಇವುಗಳನ್ನು ಚೆನ್ನಾಗಿ ಇಟ್ಕೋಬೇಕು. ಹಾಗೆ ಬದುಕೋದೇ ಅದು ಒಳ್ಳೆಯ ಬದುಕ, ಜಾಣ ಬದುಕ. ಜಾಣ ಬದುಕು. ಇವುಗಳನ್ನು ಎದಕ್ಕೆ ಬಳಸಬೇಕೋ ಅದಕ್ಕೆ ಬಳಸು. ಆದ್ದರಿಂದಲೇ ಭಾರತ ದೇಶದೊಳಗೆ ಸಾವಿರಾರು ವರ್ಷಗಳ ಹಿಂದೆ ಋಷಿಗಳಂತೇನು ಆಗಿ ಹೋದರೋ ಅವರು ಎದ್ದು ಬಳಕ ಸ್ನಾನ ಮಾಡಿ ಒಂದು ಕಟ್ಟಿ ಮೇಲೆ ಕೂತು ಸುತ್ತಮುತ್ತ 100 ಹುಡುಗರು ಕೂತುಕೊಂಡು ಸೂರ್ಯ ಬರ್ತಿರಬೇಕು, ಅವರೊಂದು ಮಂತ್ರ ಅಂತಿದ್ರು. ಎಂಥ ಅದ್ಭುತ ಮಂತ್ರ! ಅವರ ದೃಷ್ಟಿಕೋನ ಹೇಗಿತ್ತು? ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈಃ ಅಂಗೈಃ ತುಷ್ಟುವಾಂಸಃ, ವ್ಯಸೇಮ ದೇವಹಿತಂ ಯದಾಯುಃ. ಇದು ಅವರನ್ನೋ ಮಾತು. ಹುಡುಗರು ಅವರು ಕೂಡಿಕೊಂಡು, ಶಿಕ್ಷಕರು, ಗುರುಗಳು, ಆ ಬಳಿಕ ಶಿಷ್ಯರು, ಅಂತೇವಾಸಿಗಳು ಇಬ್ಬರೂ ಕೂತ್ಕೊಂಡು ಸೂರ್ಯನ ಬರಮಾಡಿಕೊಳ್ಳುವಾಗ ಈ ಮಾತು ಅಂತ. ಮಾತು ಅಂತ.
ಏನದು? ಓಂ ಭದ್ರಂ ಕರ್ಣೇಭಿ ಶೃಣುಯಾಮ. ದೇವನೇ, ನಮ್ಮ ಕಿವಿಗಳಿಂದ ನಮ್ಮ ಜೀವನದ ತುಂಬೆಲ್ಲ ಒಳ್ಳೆಯದನ್ನು ಕೇಳುವಂಗೆ ನೀನು ಅನುಗ್ರಹ ಮಾಡು. ಇದು ಬೇಡಿಕೆ. ನಾವು ದೇವರ ಹತ್ತಿರ ಹೋಗ್ತೇವೆ ಅಥವಾ ಎದ್ದು ಬೇಡ್ತೇವೆ, ನಮ್ಮ ಬೇಡಿಕೆನೇ ಬೇರೆ ಇಲ್ಲವೇನು? ಏನೇನು ಬೇಡ್ಕೋತೇವೆ? ಯಾಕೆ ದೇವರು ಏನೂ ಕೊಡ್ತಾ ಇಲ್ಲ ಅಂದರೆ ಸಿಕ್ಕಾಪಟ್ಟೆ ಬೇಡಿಕೆ ಬಂದು ಅವು ಏನು ಮಾಡಬೇಕು ಗೊತ್ತಾ? ಏನು ಮಾಡಬೇಕು ಗೊತ್ತಾ? ಏನೋ ಒಬ್ಬರು ಬೇಡಿದರೆ ಸರಿ, ಇಬ್ಬರು ಬೇಡಿದರೆ ಸರಿ, ಪರಸ್ಪರ ವಿರೋಧ ಬೇಡಿದರೆ ಅವನ ಕಣ್ಣು ಹೋಗಲಿ ಅಂತ ಇವನ ಕಾಲು ಹೋಗಲಿ ಅಂತ ದೇವರು ಅಂದ, ನಾನು ಮಾಡಿ ಕೊಟ್ಟಿದ್ದೇನೆ, ನಾನೇ ಕಳೆಯುವ ಹೊತ್ತು ಬಂತಲ್ಲ ಅಂತ ಕಣ್ಣು ಮುಚ್ಚಿದ. ಇದಕ್ಕೇನು ಬೇಡಿಕೆ ಅಂತಾರ? ಏನು ನೋಡಬೇಕು? ಭದ್ರಂ ಕರ್ಣೇಭಿ ಶೃಣುಯಾಮ ದೇವಾಹ. ನೀವು ಬೆಳಕಿನವರು, ಭಗವಂತನೇ ನಿಮ್ಮ ಬೆಳಕು. ನಿಸರ್ಗದಲ್ಲಿ ಅನೇಕ ಶಕ್ತಿಗಳು, ಅದರ ಪುಂಜವೇ ನಿಸರ್ಗ. ಇಂಥ ನಿಸರ್ಗ ದೇವತೆಯನ್ನು ಕುರಿತು ಅವರು ಹೇಳ್ತಾರೆ, ದೇವನೇ ಭದ್ರಂ ಕರ್ಣೇಭಿ ಶೃಣುಯಾಮ. ನಮ್ಮ ಎರಡೂ ಕಿವಿಗಳಿಂದ ಭದ್ರಂ ಮಂಗಲವಾದದ್ದನ್ನು ನಾವು ಕೇಳಬೇಕು. ಮಂಗಲವಾದದ್ದು, ಒಳ್ಳೆಯ ಮಾತುಗಳನ್ನು ಕೇಳಬೇಕು, ಒಳ್ಳೆಯ ಧ್ವನಿಗಳನ್ನು ಕೇಳಬೇಕು. ಬೇಕಾದಷ್ಟಿದೆ ಕೇಳೋದಕ್ಕೆ, ಕೇಳಬೇಕು. ಭದ್ರಂ ಎಷ್ಟು ಚಲೋ ಶಬ್ದ ಅದ. ಯಾವುದನ್ನು ಕೇಳಿದರೆ ಎನ್ನೆ ಮತ್ತೆ 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 ಕೇಳಬೇಕನ್ನಿಸ್ತು. ಯಾವುದನ್ನು ಕೇಳಿದರೆ ಮನಸ್ಸು ಶ್ರೀಮಂತವಾಗ್ತದೆ ಅಂಥದನ್ನು ಅಂಥದನ್ನು ಕೇಳೋದು. ಈಗೆಲ್ಲೇನು, ಇದೊಂದು ಬೆಳಗಿನ ವೇಳೆ ಇದು. ಹಾಗೆ ಸೂರ್ಯ ಮೇಲೆ ಬರ್ತಾ ಇದ್ದಾನೆ, ಬೆಳಕೆಲ್ಲ ಕಡೆ ಚೆಲ್ಲದ ಹರಿವ್ಯದ, ಅಲ್ಲಲ್ಲೇ ಹಚ್ಚ ಹಸಿರ, ಅಲ್ಲೊಂದು 4 ಕೋಗಿಲೆಗಳು ಸುಮ್ಮನೆ ಹಾಡ್ತ. ಕೇಳಿ ಯಾರೇ ತಮ್ಮ ಮನಸ್ಸನ್ನು ಕೆಡಿಸಿಕೊಂಡಾರೆ ಹೇಳಿ? ಕೋಗಿಲ ಹಾಡ್ತಾ ಇದ್ದರೆ ಮನಸ್ಸು ಉಲಿತಾ ಇರ್ತದೆ. ಭದ್ರಂ ಅದೇನು ಮಾಡ್ತದೆ? ಆ ಧ್ವನಿ ನಮ್ಮ ಮನಸ್ಸನ್ನು ಶ್ರೀಮಂತ ಮಾಡ್ತದೆ, ಶ್ರೀಮಂತ ಮಾಡ್ತದೆ. ನಿಸರ್ಗದಲ್ಲಿ ಇಂಥ ಎಲ್ಲ ಹಾಡುಗಾರರು ತುಂಬ್ಯಾರ. ಹಕ್ಕಿಗಳೆಲ್ಲ ಹಾಡುಗಾರ. ದೇವ ಮಾಡಿದ್ದು ಎಷ್ಟು ಮಸ್ತದ. ನಿಸರ್ಗ ಮಾಡಿದ್ದು ಬರೇ ಹಸಿರು ಮಾಡಲಿಲ್ಲ, ಕಣ್ಣಿಗೆ ಕಿವಿಗೆ ಒಂದಿಷ್ಟು ಧ್ವನಿ ಮಾಡಿದ. ಎಂಥ ಮಧುರ ಮಧುರ ಧ್ವನಿಗಳು. ಒಂದು ಹಕ್ಕಿ ಹಂಗೆ ಬಂದಿಲ್ಲ. ಸುಮ್ಮನೆ ನಾವು ಮೌನ ಆದರೆ ಎಲ್ಲ ಧ್ವನಿಗಳು ಕೇಳಿಸ್ತಾವ. ನಮ್ಮ ಮನಸ್ಸಿನಾಗ ನಮ್ಮದ ತುಂಬಿತ್ತು ಅಂದರೆ ಯಾವ ಧ್ವನಿನೂ ಕೇಳಿಸೋದಿಲ್ಲ ಅನ್ನೋದೆಲ್ಲ ನಮ್ಮದು. ನಮಗೆ ರಗಡಾಗ್ಯದ, ನಿಂದೇನು ಹೋಗು. ಇಂಥವ್ರು ಇನ್ನೇನು ಕೇಳೋದದ, ಇನ್ನೇನು ಮಾಡೋದದ? ಏನು ಕೇಳಬೇಕೋ ಅದನ್ನು ಕೇಳು. ಭದ್ರಂ ಯಾವುದನ್ನು ಕೇಳಿದರೆ ಮನಸ್ಸು ಸಬಲ ಆಗ್ತದೆ, ಮನಸ್ಸು ಭದ್ರವಾಗ್ತದೆ, ಅನುಭವಗಳು ಆನಂದಪೂರ್ಣವಾಗ್ತವ. ಅಂಥದ್ದನ್ನು ಕೇಳಬೇಕು ದೇವನೇ ಅಂತ ಪ್ರಾರ್ಥನಾ ಮಾಡಿದರು. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ. ನಾವು ಎದಕ್ಕೆ ಬಂದವರು ಅಂದರೆ ಚಲೋ ಚಲೋ ಕೆಲಸ ಮಾಡಕ್ಕೆ ಬಂದವರು. ಯಜತ್ರಾಃ
ಚಲೋ ಕೆಲಸ ಮಾಡಕ್ಕೆ ಬಂದವರು. ನಿನಗಾಗಿ ದೇವನೇ ನಮ್ಮ ಕಣ್ಣುಗಳು ಒಳ್ಳೆಯದನ್ನು ನೋಡಲಿ. ಇರೋವರೆಗೆ, ಕಣ್ಣ ಸರಿಯಾಗಿರೋವರೆಗೆ ಜಗತ್ತಿನ ಸೌಂದರ್ಯವನ್ನು ನೋಡ್ತಾ ಇರಲಿ ದೇವನೇ. ಪಸ್ಸೇಮ ಅಕ್ಷಭಿರ್ ಭದ್ರಂ ಪಸ್ಸೇಮ ಅಕ್ಷಭಿರ್ ಯಜತ್ರಾಹ. ಚಲೋ ಇಲ್ಲ ಇದು. ಎದ್ದ ಬಳಕ ಅನ್ನೋದಿದು. ನಾವು ಒಳ್ಳೆಯದನ್ನು ನೋಡಬೇಕು ಒಳ್ಳೆಯದು. ಕಣ್ಣು ತೆರೆದ್ರೆ ಮನೆಯೊಳಗೆ ಏನೇನು ಒಳ್ಳೆಯದದ ಅದು ಕಾಣಬೇಕು. ಕಣ್ಣು ಬಿಟ್ಟರೆ ಹೊರಗೆ ಏನೇನು ಸುಂದರದ ಅದು ಕಾಣಬೇಕು. ಕಣ್ಣು ಅರಳಬೇಕು, ಭಾವ ಉಲಿಯಬೇಕು. ಆಗ ನಮ್ಮ ದೃಷ್ಟಿ. ಭದ್ರಂ ಪಸ್ಸೇಮ ಅಕ್ಷಭಿರ್ ಯಜತ್ರಾಹ. ಇಷ್ಟ ಅಲ್ಲಿಲ್ಲ, ಮುಂದೊಂದು ಮಾತ ಹೇಳಿದರು. ಸ್ಥಿರೈಹಿ ಅಂಗೈಹಿ ತುಷ್ಟುವಾಂಸಃ ವ್ಯಸೇಮ ದೇವಹಿತಂ ಯದಾಯು. ಭಗವಂತನೇ, ನಾವು ಏನೂ ಬೇಡೋದಿಲ್ಲ. ಇದೇ ಎರಡು, ಒಳ್ಳೆಯದನ್ನು ನೋಡಬೇಕು, ಒಳ್ಳೆಯದನ್ನು ಕೇಳಬೇಕು. ಹಾಗೆ ಈ ಜಗತ್ತಿನಲ್ಲಿ ಜಗತ್ತಿನಲ್ಲಿ ಎಲ್ಲ ಕಡೆ ಒಳ್ಳೆಯದದ. ನೋಡಕ್ಕಲೇ ಕಾಣಿಸ್ತದ, ಇಲ್ಲವೇ ಇಲ್ಲ. ಕೇಳೋದಕ್ಕೆ ಕಲಿ, ಕೇಳಿಸ್ತದ, ಇಲ್ಲದೇ ಇದ್ದರೆ ಇಲ್ಲ. ದೇವನೇ, ಇಷ್ಟು ಸಾಕು. ನಾವು ಪ್ರತಿಜ್ಞಾ ಮಾಡ್ತೇವೆ, ಮಾತು ಕೊಡ್ತೇವೆ. ಏನು? ಸ್ಥಿರೈಹಿ ಅಂಗೈಹಿ ತುಷ್ಟುವಾಂಸಃ ವ್ಯಸೇಮ ದೇವಹಿತಂ ಯದಾಯು. ನೀನು ಆಯುಷ್ಯ ಕೊಟ್ಟಿದೆಯಲ್ಲ ನಮಗೆ, ಇದನ್ನು ನಾವು ಚೆನ್ನಾಗಿ ಬಳಸ್ತೇವೆ. ಒಂದು ಕ್ಷಣವನ್ನು ಸಹಿತ ನಾವು ಹೊಲಸು ಮಾಡೋದಿಲ್ಲ ದೇವನೇ. ಇದು ನಾವು ಕೊಡುವ ಮಾತು. ನಿನ್ನ ಜಗತ್ತನ್ನು ಕೆಡಿಸೋದಿಲ್ಲ ದೇವನೇ. ನಿನ್ನ ಮಹಾವಿಶ್ವವನ್ನು ನಾವು ಹದಗೆಡಿಸೋದಿಲ್ಲ ದೇವನೇ. ಎಷ್ಟು ಕಾಳಜಿ ಅದು. ಸ್ಥಿರೈಹಿ, ಯಾಕೆ ನೀನು ಎಂಥ ಸ್ಥಿರವಾದ ಅಂಗೈಹಿ, ಸ್ಥಿರೈಹಿ ಅಂಗೈಹಿ, ಏನು ದೇಹದ ಅಂಗಗಳದಾವ ಎಷ್ಟು ಚೆನ್ನಾಗಿ. ಕಾಲ ನಡೀತದ, ನಡೆಯೋದಿಲ್ಲ, ಕಾಲಗಳು ನಡೀತಾವ. ಎಷ್ಟು ದೂರ ಆದರೆ ಏನೋ ನಡೀತಾನೇ ಇರ್ತಾವ. ಸ್ಥಿರೈಹಿ ಅಂಗೈಹಿ, ಇವೆಲ್ಲ ಅವಯವಗಳಿವೆಲ್ಲ, ಕೈಯ ಕಾಲ ಇವೆಲ್ಲ ಅವಯವಗಳು. ಒಳಗೆ ಹೃದಯ ಪುಪ್ಪುಸ ಎಲ್ಲ ಅವಯವಗಳು. ಎಷ್ಟು ಕೆಲಸ ಮಾಡ್ತಾವ ಹೇಳಿ? ಎಷ್ಟು ಕೆಲಸ ಮಾಡಿ. ಒಂದು ಕಿಲೋಮೀಟರ್ ಹೋಗಬೇಕಾದ್ರೆ ನಮ್ಮ ವಾಹನದಾಗ ನಮ್ಮ ಕಿಸೆ ಖಾಲಿ ಆಗ್ತವೆ. ಬೇಕಲ್ಲ, ಹಾಕಾಕಬೇಕಲ್ಲ. ಅದು ನಮ್ಮ ಕಾಲಗಳದಾವ, ತಿರುಗಾಡ್ತಾವ. ಒಳಗೆ ಹೊರಗೆ ಅಲ್ಲೇ ಇಲ್ಲೇ 100 ವರ್ಷ ತಿರುಗಾಡ್ತಾವ. ಆದರೆ ಒಂದು ದಿವಸ ಸಹಿತ ನನಗೆ ಪೆಟ್ರೋಲ್ ಹಾಕುವಂಥವೇನು ಹೇಳಿ? ಅಲ್ಲವೇ? ನೀನು ಆನಂದಕ್ಕಾಗಿ ಉಣ್ಣು. ಆ ಆನಂದವನ್ನೇ ನಮ್ಮ ಶಕ್ತಿಯನ್ನಾಗಿ ನಾವು ಪರಿವರ್ತಿಸ್ತೇವೆ. ನಡೀ ಜಗತ್ತಿನಲ್ಲಿ ಎಷ್ಟು ಚೆನ್ನಾಗಿ, ಎಷ್ಟು ಮಸ್ತಾಗಿ. ಸ್ಥಿರೈಹಿ ಅಂಗೈಹಿ, ನೀನು ಇಂಥ ಶರೀರವನ್ನು ಕೊಟ್ಟಿದೆಯಲ್ಲ, ಈ ಅಂಗಗಳು ಸ್ಥಿರವಾಗಿ ಭದ್ರವಾಗಿ ಅದ, ಚೆನ್ನಾಗಿ ಇಟ್ಟುಕೊಂಡಿದ್ದೇನೆ. ಬಳಸಿ 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 ಕಾಲಿನ ಸಾಮರ್ಥ್ಯವನ್ನು ಹೆಚ್ಚಿಸಿದ್ದೇನೆ. ಕೈ ಬಳಸಿ ಬಳಸಿ ಕೈ ಸಾಮರ್ಥ್ಯವನ್ನು ಹೆಚ್ಚ ಮಾಡಿದ್ದೇನೆ. ಮನಸ್ಸನ್ನು ಬಳಸಿ ಮನಸ್ಸಿನ ತಾಕತ್ತನ್ನು ಹೆಚ್ಚು ಮಾಡಿದ್ದೇನೆ. ಭಗವಂತನೇ, ಇಷ್ಟೆಲ್ಲ ಮಾಡೋದು ಯಾಕೆ ಅಂದರೆ ನಿನ್ನನ್ನು ಕೊಂಡಾಡೋದಕ್ಕಾಗಿ. ತುಷ್ಟುವಾಂಸಃ
ಇಷ್ಟೆಲ್ಲ ಕೊಟ್ಟಿದೆಯಲ್ಲ, ನಾನು ಆನಂದ ಪಟ್ಟಿದ್ದೀನಲ್ಲ, ಇಂಥ ಜಗತ್ತಿನಲ್ಲಿ ತಂದು ಇಟ್ಟಿದೆಯಲ್ಲ, ನಿನ್ನನ್ನು ಕೊಂಡಾಡ್ತೇನೆ. ನಾನು ಜೀವನವನ್ನು ಹಿಂಗೆ ಸಾಗಿಸ್ತೇನೆ. ಪ್ರತಿ ಜೀವನದ ಕ್ಷಣ ಕ್ಷಣದೊಳಗೆ ದೇವನೇ ನಿನಗೆ ಕೃತಜ್ಞತಾ ಸಲ್ಲಿಸ್ತೇನೆ. ನಿನ್ನನ್ನು ಕೊಂಡಾಡ್ತೇನೆ, ನಿನ್ನನ್ನು ಹಾಡ್ತೇನೆ, ನಿನ್ನನ್ನು ಹೊಗಳ್ತೇನೆ. ಇದರ ಮೂಲಕ ಒಳ್ಳೆ ಜೀವನ ಸಾಗಿಸಿ. ಸ್ಥಿರೈಃ ಅಂಗೈಃ ತುಷ್ಟು ವಾಂಸಃ ವ್ಯಸೇಮ ದೇವಹಿತಂ ಯದಾಯು. ನಾವೇನಿದಕ್ಕೆ ಯಾವ ಖರ್ಚು ಮಾಡಲಿಲ್ಲ. ದೇವನೇ, ನೀನಾಗಿ ಈ ಶರೀರವನ್ನು ಕೊಟ್ಟು ಕಳಿಸಿದೆಯಲ್ಲ, ಇದು ಬಹಳ. ನೀನಾಗೆ ದೇವಹಿತಂ ಯದಾಯು. ದೇವನೇ, ನೀ ಕೊಟ್ಟ ಶರೀರ, ದೇವನೇ ನೀ ಕೊಟ್ಟ ಮನಸ್ಸ, ದೇವನೇ ನೀ ಕೊಟ್ಟ ಅವಕಾಶ ಈ ಜಗತ್ತಿನಲ್ಲಿ ಬದುಕೋದಕ್ಕೆ, ಇದನ್ನು ಬಳಸಿಕೊಂಡು ನಾನು ನಿನಗೆ ಆನಂದವಾಗುವ ರೀತಿಯಲ್ಲಿ ಬದುಕ್ತೇನೆ ಅಂತ ಪ್ರಾರ್ಥನಾ ಮಾಡಿದರು ಹುಡುಗರು. ನಾವು ಎಂದಾದರೂ ಕೂತು ಹಿಂಗೆ ಪ್ರಾರ್ಥನಾ ಮಾಡಿದ್ದು? ಏನು ಭಾವನೆ, ಎಷ್ಟು ಅದ್ಭುತ ಹೇಳಿ. ಇದು ಯಾವ ದೇಶಕ್ಕೆ, ಯಾವ ಜನಾಂಗಕ್ಕೆ, ಯಾವ ಸಮಾಜಕ್ಕೆ ಮಿತ ಅದ? ಎಲ್ಲರೂ ಬದುಕುವವರೆಲ್ಲ ಹಾಡಬೇಕಾದ ಪ್ರಾರ್ಥನಾ. ಓಂ ಭದ್ರಂ ಕರ್ಣೇಭಿಃ ಶೃಣುಯಾಮ ದೇವಾಃ, ಭದ್ರಂ ಪಶ್ಯೇಮಾಕ್ಷಭಿರ್ಯಜತ್ರಾಃ, ಸ್ಥಿರೈಃ ಅಂಗೈಃ ತುಷ್ಟುವಾಂಸಸ್ತನೂಭಿಃ ವ್ಯಸೇಮ ದೇವಹಿತಂ ಯದಾಯು. ಪ್ರತಿಜ್ಞಾ ಇದು. ನಾವು ಚೆನ್ನಾಗೇ ಬದುಕ್ತೇವೆ, ಆಯುಷ್ಯವನ್ನು ಕೆಡಿಸೋದಿಲ್ಲ, ಒಂದು ಕ್ಷಣವನ್ನೂ ಹಾಳು ಮಾಡೋದಿಲ್ಲ. ಹಂಗೆ ಚೆನ್ನಾಗಿ ನಾವು ಬದುಕ್ತೇವೆ.